ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಥಾರ್ ತೊಗೊಂಡು ಎಲ್ಲ ಹೊಂಟೇವೆ ಅಂತಂದ್ರೆ, ಇವತ್ತು ನಾವು ತೋರನಹಳ್ಳಿ ಗ್ರಾಮದೊಳಗಿರೋ ಸ್ವಯಂಭೂ ಹನುಮಂತನ ದರ್ಶನ ಮಾಡಕ್ಕೆ ಹೊಂಟೀವಿ. ಇದೈತಿ ಚಿಕ್ಕೋಡಿ ತಾಲೂಕು ಒಳಗೆ. ಈ ಗುಡಿ ಬಂದ್ಬಿಟ್ಟು 800 ವರ್ಷ ಹಳಿದೈತಿ. ಇಲ್ಲಿ ಬರ್ಬೇಕಂತೇಳಿ ನನ್ನ ಫ್ರೆಂಡ್ಸ್ ರಿಲೇಟಿವ್ಸ ಭಾಳ ಜನ ಹೇಳ್ತಿದ್ರು, ನಿಮ್ಮ ಊರು ಚಿಕ್ಕೋಡಿ ಕಡೆನೇ ಐತಿ, ಭಾಳ ಸಮೀಪ ಆಗ್ತೈತಿ, ನೀ ಯಾಕೆ ಹೋಗೋದಿಲ್ಲ ಅಂಥೇಳಿ. ನಾನು ನಾಗೇಶ ಇಲ್ಲಿ ಬಂದ್ವಿ ಹನುಮಂತನ ದರ್ಶನ ಮಾಡಕ್ಕೆ. ಈ ಗುಡಿದ ಭಾಳ ಅಂದ್ರೆ ಭಾಳ ಮಹಿಮೆ ಐತೆ ಅಂತ ಕೇಳ್ಪಟ್ಟಿನಿ ನಾನು. ಹಂಗೆ ಇದ್ರದ್ದು ಒಂದು ದೊಡ್ಡ ಹಿಸ್ಟ್ರಿನ ಐತಿ. ನಾವು ಬಂದ್ವಿ ದರ್ಶನ ಮಾಡಕ್ಕೆ ಬಂದ್ಗೂಡಲೇ ನೋಡಿದ್ವಿ, ಭಾಳ ಅಂದ್ರೆ ಭಾಳ ದೊಡ್ಡದು ಲೈನ್ ಇತ್ತು. ದೊಡ್ಡದು ಲೈನ್ ಇತ್ತು. ಲೈನ್ ಒಳಗೆ ನಿಂತ ಹನುಮಾನ್ ಚಾಲೀಸ ಎಲ್ಲ ಅನ್ಕೊಂತ ಹಂಗೆ ಹೋದ್ವಿ ಗರ್ಭಗುಡಿ ಒಳಗೆ. ಗರ್ಭಗುಡಿ ಅಂತೂ ನೋಡ್ರಿ, ಎಲ್ಲ ಸಣ್ಣ ಮಿರರ್ ತುಕಡಿಯಿಂದ ಮಾಡಿ ಮಸ್ತ್ ಅಂದ್ರೆ ಮಸ್ತ್ ಅಲಂಕಾರ ಮಾಡಿದ್ರೆ. ಎಲ್ಲ ಬಿಸಿಲೊಳಗೆ ಮಸ್ತ್ ಅಂದ್ರೆ ಮಸ್ತ್ ಹೊಳ್ಯಾಕತ್ತಿತ್ತು ಗುಡಿ ಎಲ್ಲ, ಅಷ್ಟು ಚಂದ ಮಾಡಿದ್ರೆ. ಆಮೇಲೆ ದೇವ್ರ ದರ್ಶನ ಮಾಡಿದ್ವಿ. ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ರಘುನಂದನ ರಘುನಂದನ ರಘುವರ. ಇಲ್ಲೇ ಈ ಹುಡುಗಿರ ಈ ಚಪ್ಪಲಿ ತೊಗೊಂಡು ತಲೆ ಮೇಲೆ ಹೊಡ್ಕೊಂಡು ಬೆನ್ನಿಗೆಲ್ಲ ಹೊಡ್ಕೊಂಡು ಇವು ಒಬ್ರೊಬ್ರಿಗೆಲ್ಲ ತಾವ ಹಿಂಗೆ ಹೊಡ್ಕೊಂಡು ಅದನ್ನು ವಾಪಸ್ ಇಡಾಕತ್ತಿದ್ರೆ. ಏನಂತ ಕೇಳಿದಾಗ ಇದರಿಂದ ಪಾಪ ನಿವಾರಣೆ ಆಕೈತಿ, ಹಂಗೆ ಶನಿ ಕಾಟ ಎಲ್ಲ ತೊಲಗ್ತೈತಿ ಅಂತ ಹೇಳಿದ್ರೆ. ನಾವು ಎಲ್ಲ ನಾಗೇಶ್ ಕೈಲಿ ಅದರಲ್ಲೇ ಎಲ್ಲ ತಲೆ ಮೇಲೆ ಬೆನ್ನಿಗೆಲ್ಲ ಹೊಡ್ಕೊಂಡು, ನಾಗೇಶ್ವರ ತಮಗೂ ಹೊಡ್ಕೊಂಡ್ರೆ ಅವ್ರದ್ದು ಎಲ್ಲ ಶನಿ ಕಾಟ ಎಲ್ಲ ಕಡಿಮೆ ಆಗಲಿ ಅಂಥೇಳಿ. ಇಲ್ಲಿ ಕಾವೇರಿ ವಸತಿ ಶಾಲೆ ನೇರ್ಲಿಯಿಂದ ಅಯೋಧ್ಯ ರಾಮ ಮಂದಿರದ ಸೇಮ್ ಮಾಡೆಲ್ ಮಾಡಿ ಗಿಫ್ಟ್ ಮಾಡ್ಯಾರ. ಗುಡಿಗೆ ಭಾಳ ಅಂದ್ರೆ ಭಾಳ ಚಂದ ಮಾಡ್ಯಾರ. ಹಂಗೆ ಇಲ್ಲಿ ಒಂದು 5-6 ಫ್ರೇಮ್ ಹಾಕಿ ಈ ಗುಡಿ ಹೆಂಗೆ ಸ್ಥಾಪನೆ ಆಯ್ತು ಅನ್ನೋದನ್ನು ತೋರಿಸಿದ್ದಾರೆ. ತೋರನಹಳ್ಳಿ ಗ್ರಾಮ ಒಳಗೆ ಒಂದು ಆಕಳ ಇತ್ತು. ಆ ಆಕಳ ಡೈಲಿ ಒಂದು ಹೊತ್ತಿಗೆತ್ಲು ಹಾಲು ಎರಿತಿತ್ತು. ಅದು ಹಾಲು ಯಾಕೆ ಎರಿತೈತಿ, ಡೈಲಿ ಇಲ್ಲೇ ಯಾಕೆ ಎರಿತೈತಿ ಅಂತ ಊರಿನ ಜನ ಎಲ್ಲ ನಿಂತು ನೋಡಿದಾಗ, ಇದು ಇಲ್ಲೇ ಯಾಕೆ ಹಾಲು ಎರಿತೈತಿ, ಈ ಹುತ್ತನ್ನು ಒಡೆದು ನೋಡೋನು ಅಂತಂದಾಗ ಅದ್ರ ಒಳಗೆ ಕಲ್ಲಿನ ಹನುಮಂತ ಕಾಣ್ತಾನೆ. ಹಂಗೆ ಅಲ್ಲಿಂದ ಹೋಗಿ ಆಮೇಲೆ ಒಂಥರ ಗುಡುಗು ಬಂದಂಗೆ ಆಗ್ತೈತಿ. ಹಾಗೆಲ್ಲ ಬಂದು ಕೂಡಲೇ ಬೇಡಪ್ಪ ಇದನ್ನೇನು ಮಾಡೋದು ಬೇಡ ಅಂಥೇಳಿ ಆ ಮೂರ್ತಿಗೆ ಇನ್ನೂ ಚಲೋ ಆಕಾರ ಕೊಡ್ಬೇಕಂತ ಹೇಳಿ ಮೂರ್ತಿಕಾರನ ಕರೆದು ಕೆತ್ತಾಕೆ ಹಚ್ತಾರೆ. ಆ ಮೂರ್ತಿಕಾರನ್ನ ಕರೆದು ಕೆತ್ತಾಕೆ ಹಚ್ಚಿದ ಕೂಡಲೇ ಆ ಮೂರ್ತಿಗೆ ಪೆಟ್ಟು ಬಿದ್ದ ಕೂಡಲೇ ಅದ್ರ ಒಳಗಿಂದ ರಗತ್ತು ಬರ್ತೈತಿ. ಬೇಡ ಅಂಥೇಳಿ ಅದಾದಮೇಲೆ ಒಬ್ಬರು ಜಂಗಮ್ರ ಇದನ್ನು ಬಂದು ಡೈಲಿ ಹಾಲು ಹೂವು ಹಣ್ಣು ಎಲ್ಲ ಕೊಟ್ಟು ನೈವೇದ್ಯ ತೋರಿಸಿ ಪೂಜೆ ಮಾಡ್ತಿರ್ತಾರೆ. ಅವ್ರು ಮಾಡ್ತಾ ಊರು ಜನನೂ ಎಲ್ಲ ಬಂದು ಪೂಜೆ ಮಾಡ್ತಾರೆ. ಇದೇ ಪದ್ಧತಿ ಕಂಟಿನ್ಯೂ ಮಾಡಿ ಪ್ರತಿ ಶಿವರಾತ್ರಿಗೆ ಗುಗ್ಗುಳ ಕಾರ್ಯಕ್ರಮ ಹಂಗೆ ಪಾಲ್ಕಿ ಮೆರವಣಿಗೆ ಇಟ್ಕೊಂಡು ಈ ಗುಡಿ ಒಳಗೆಲ್ಲ ಎಲ್ಲ ಆಚರಣೆ ಮಾಡ್ತಾರೆ. ಇದು ಗುಡಿದ ಹಿಸ್ಟ್ರಿ. ಇಲ್ಲಿ ನೀವು ಬರ್ರಿ, ಭಾಳ ಹಳೆ ಪುರಾತನ ಕಾಲದ ಗುಡಿ ಐತಿ. ಹಂಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕವಳಿ ಹಣ್ಣು ತೊಗೊಂಡ್ವಿ. ಕವಳಿ ಹಣ್ಣು ತೊಗೊಂಡು ಆಮೇಲೆ ಹಂಗೆ ಮುಂದೆ ಬಂದ್ಗೂಡ್ಲೆ ಭಾಳ ಒಂದು ಬ್ಯೂಟಿಫುಲ್ ಸ್ಪಾಟ್ ಇತ್ತು. ಅಲ್ಲೆಲ್ಲ ವಿಂಡ್ ಮಿಲ್ ಅದು ಇತ್ತು. ನಮ್ಮ ಗಾಡಿ ಪಾರ್ಕ್ ಮಾಡಿ ಫುಲ್ ಮಸ್ತ್ ಫೋಟೋ ಅದು ತಕ್ಕೊಂಡು ವೀಡಿಯೋ ಅದು ಎಲ್ಲ ತಗೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟ ಆತಂದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿರಿ. ಬಾಯ್ ಬಾಯ್.